ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಇಸ್ಕಾನ್ ಸ್ಥಾಪಕ ಶ್ರೀಲಾ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರ 125ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಭುಪಾದರ ಸ್ಮರಣಾರ್ಥ 125 ರೂಪಾಯಿಯ ನಾಣ್ಯ ಬಿಡುಗಡೆ ಮಾಡಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಶ್ರೀಲಾ ಪ್ರಭುಪಾದರು ಕೃಷ್ಣನ ಅಲೌಕಿಕ ಭಕ್ತರಷ್ಟೇ ಅಲ್ಲ, ಭಾರತ ಮಾತೆಯ ಭಕ್ತರೂ ಆಗಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದರು, ಅಸಹಕಾರ ಆಂದೋಲನದಲ್ಲಿ ಪಾಲ್ಗೊಂಡಿದ್ದರು ಎಂದು ಹೇಳಿದರು. ಪ್ರಭುಪಾದರು ಭಾರತದ ಅಮೂಲ್ಯ ನಿಧಿಯನ್ನು ಜಗತ್ತಿಗೆ ನೀಡಲು ಪರ್ಯಟನೆ ನಡೆಸುತ್ತಿದ್ದರು. ಇಲ್ಲಿನ ಜ್ಞಾನ, ವಿಜ್ಞಾನ, ಜೀವನ, ಸಂಸ್ಕೃತಿ, ಪರಂಪರೆಗಳನ್ನು ವಿಶ್ವಕ್ಕೆ ಪ್ರಸಾರ ಮಾಡಿದರು. ಭಾರತದ ಚಿಂತನೆ, ದರ್ಶನಗಳನ್ನು ನೀಡಿದರು. ಇದನ್ನೇ ತಮ್ಮ ಜೀವನದ ಧ್ಯೇಯವನ್ನಾಗಿಸಿಕೊಂಡರು. ಸರ್ಕಾರವು ಇಂದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಚಿಂತನೆಯೊಂದಿಗೆ ಮುನ್ನಡೆಯುತ್ತಿದೆ. ಇದಕ್ಕೆ ಎಲ್ಲರ ಸಹಕಾರವೂ ಅಗತ್ಯವಾಗಿದೆ ಎಂದರು. दुनिया को देना चाहते हैं। भारत का जो ज्ञान विज्ञान है, हमारी जो जीवन संस्कृति और परंपराएं हैं, उसकी भावना रही है अथभूत दयाम प्रति, अर्थात जीव मात्र के लिए, जीव मात्र के कल्याण के लिए हमारे अनुष्ठानों का भी अंतिम मंत्र यही होता है, इदम न मम, यानी ये मेरा नहीं, ये अखिल ब्रह्मांड के लिए है, संपूर्ण सृष्टि के हित के लिए है। श्रील प्रभुपाद जी ने अपने गुरु के इस आदेश को अपना मिशन बना दिया और उनकी तपस्या का परिणाम आज दुनिया के कोने कोने में नजर आता है. ಶ್ರೀಲಾ ಪ್ರಭುಪಾದರು ಏಕಾಂಗಿಯಾಗಿ ಅಷ್ಟೆಲ್ಲ ಸಾಧನೆ ಮಾಡಿರುವಾಗ ನಾವೆಲ್ಲ ಒಗ್ಗೂಡಿದರೆ ಮಹಾನ್ ಸಾಧನೆ ಮಾಡಬಹುದು. ಮಾನವೀಯ ಪ್ರೇಮದ ಸಂದೇಶವನ್ನು ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸಬಹುದು. ಆತ್ಮನಿರ್ಭರ ಭಾರತದ ಮಾತುಗಳನ್ನಾಡುವ ಸಮಯದಲ್ಲಿ ಇಸ್ಕಾನ್ ಚಳವಳಿಯ ಉದಾಹರಣೆಯೇ ಸ್ಮರಣೆಗೆ ಬರುತ್ತದೆ ಎಂದರು. संकल्पों के केंद्र में, हमारे इन लक्ष्यों के मूल में भी वैश्विक कल्याण की ही भावना है और आप सभी इसके साक्षी हैं कि इन संकल्पों की पूर्ति के लिए सबका प्रयास कितना आवश्यक है. इस्कॉन के हरे कृष्ण मूवमेंट की सफलता का उदाहरण देता हूं. हम जब भी किसी दूसरे देश में जाते हैं और वहां जब लोग हरे कृष्ण बोलकर मिलते हैं तो हमें कितना अपनापन लगता है, कितना गौरव भी होता है. कल्पना करिए, भगवान कृष्ण ने अर्जुन से कहा था, नहीं ज्ञानेन सदृशम पवित्रमिहि विद्यते, अर्थात ज्ञान के समान पवित्र कुछ भी नहीं है. ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಭಕ್ತಿ ಯೋಗದ ಬಗ್ಗೆ ಹೇಳಿರುವುದು ಭಾರತೀಯರ ಜೀವನ ಮಾರ್ಗವಾಯಿತು. ಭಾರತ ಬ್ರಿಟಿಷರ ಹಿಡಿತದಲ್ಲಿದ್ದಾಗ ಜ್ಞಾನದ ಮೇಲೆ ಗಮನ ನೀಡಲು ಆಗಲಿಲ್ಲ. ಆ ಸಮಯದಲ್ಲಿ ಭಕ್ತಿ ಚಳವಳಿ ಪ್ರಚನ್ನವಾಗಿ ಬೆಳೆಯಿತು. ಅಂದು ಭಕ್ತಿಯ ಕ್ರಾಂತಿ ನಡೆಯದಿದ್ದರೆ ಭಾರತ ಇಂದು ಯಾವ ಪರಿಸ್ಥಿತಿಯಲ್ಲಿರುತ್ತಿತ್ತು? ಚೈತನ್ಯ ಮಹಾಪ್ರಭುಗಳು ಜನರಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸಿದರು ಎಂದರು. कृष्ण में लगा दो, उनकी भक्ति में समर्पित कर दो. ये विश्वास, ये बल भी एक योग है जिसे गीता के 12वें अध्याय में भक्ति योग कहा गया है. और इस भक्ति योग का सामर्थ्य बहुत बड़ा होता है. भारत का इतिहास भी इसका साक्षी है. गीता में भगवान कृष्ण का कथन है, अद्वेष्टा सर्वभूतानां मैत्रः करुण एवच निर्ममो निरहंकारः समदुख सुख शमी, अर्थात जो जीव मात्र से प्रेम करता है, उनके लिए करुणा और प्रेम रखता है,
किसी से द्वेष नहीं करता, वही भगवान को प्रिय है। चैतन्य ಪ್ರಭುಪಾದರು ಭಕ್ತಿ ವೇದಾಂತವನ್ನು ವಿಶ್ವದ ಚೈತನ್ಯದೊಂದಿಗೆ ಬೆಸೆಯಲು ಯತ್ನಿಸಿದರು. ತಮ್ಮ 70ನೇ ವರ್ಷದಲ್ಲಿ ಇಸ್ಕಾನ್ ಸ್ಥಾಪನೆ ಮಾಡಿದರು. ಏನನ್ನಾದರೂ ಮಾಡುವ ಮನಸ್ಸಿದ್ದರೆ ವಯಸ್ಸು ಅಡ್ಡಿಯಾಗುವುದಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟರು. ಇಂದು ಇಸ್ಕಾನ್ ಅದ್ಭುತ ಚಮತ್ಕಾರ ಮಾಡಿದೆ. ಭಾರತದ ಸಂಸ್ಕೃತಿಯ ರಾಯಭಾರಿಯಂತೆ ದೇಶ ವಿದೇಶಗಳಲ್ಲಿ ಗುರುತಿಸಿಕೊಂಡಿದೆ. ಪ್ರತಿ ಸಂಕಷ್ಟದ ಸಮಯದಲ್ಲೂ ಇಸ್ಕಾನ್ ದೇಶದೊಂದಿಗೆ ನಿಂತಿದೆ. ಕೊರೋನಾ ಸಮಯದಲ್ಲೂ ಲಕ್ಷಾಂತರ ಜನರಿಗೆ ಊಟ ನೀಡುವ ಮೂಲಕ ಮಾನವೀಯತೆ ಮೆರೆದಿದೆ. ಸತ್ಯ, ಸೇವೆ ಹಾಗೂ ಸಾಧನೆಯ ಮಾರ್ಗದಲ್ಲಿ ದೇಶ ಪ್ರಗತಿ ಸಾಧಿಸಬಹುದು ಎಂದರು. के इतिहास का अध्ययन करें तो आप ये भी पाएंगे कि भक्ति की इस डोर को थामे रहने के लिए अलग अलग कालखंड में ऋषि, महर्षि और मनीषी समाज में आते रहे, अवतरित होते रहे। आज दुनिया के अलग अलग देशों में सैकड़ों इस्कॉन मंदिर है। कितने ही गुरुकुल भारतीय संस्कृति को जीवंत बनाए हुए हैं। इस्कॉन ने दुनिया को बताया है कि भारत के लिए आस्था का मतलब है उमंग, उत्साह और उल्लास और मानवता पर विश्वास। कोरोना महामारी में भी आप करोड़ों मरीजों, उनके परिजनों और प्रवासियों के लिए लगातार भोजन और दूसरी जरूरतों की व्यवस्था करते आ रहे हैं। महामारी के अलावा भी लाखों गरीबों के भोजन और सेवा का अनवरत अभियान आपके माध्यम से चलता रहता है। जिस तरह से इस्कॉन ने कोविड मरीजों के लिए ಸಂಸ್ಕೃತಿ ಖಾತೆ ಸಚಿವ ಜಿ ಕಿಶನ್ ರೆಡ್ಡಿ, ಶ್ರೀಲಾ ಪ್ರಭುಪಾದರ ಇಡೀ ಜೀವನ ಬದ್ಧತೆ ಭಕ್ತಿಗೆ ಮೀಸಲಾಗಿತ್ತು. ಇಸ್ಕಾನ್ ಸ್ಥಾಪನೆ ಮೂಲಕ ಸಾಂಸ್ಕೃತಿಕ ಕ್ರಾಂತಿ ಮಾಡಿದರು. ಪಶ್ಚಿಮದ ದೇಶಗಳಿಗೂ ಭಗವಾನ್ ಶ್ರೀಕೃಷ್ಣನ ಸಂದೇಶಗಳನ್ನು ತಲುಪಿಸಿದರು. ಇಂದು ಇಸ್ಕಾನ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಕೊರೋನಾ ಸಮಯದಲ್ಲೂ ಇಸ್ಕಾನ್ ಸಂಸ್ಥೆ ಅಗತ್ಯವುಳ್ಳವರಿಗೆ ಊಟ ಒದಗಿಸಿದೆ ಎಂದರು. Under leadership of the Narendra Modi ji, India is regaining her cultural glory. आप लोग ने हमें कीमती समय दिया है। ಶ್ರೀಲಾ ಪ್ರಭುಪಾದರ ಶಿಷ್ಯ ಇಸ್ಕಾನ್ ಸಂಸ್ಥೆಯ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.